ಪುರೋಹಿತ್ರೆ, ಮುಹೂರ್ತ ಇಡಿ. ನೀವು ಯೋಚನೆ ಮಾಡ್ಬೇಕಾಗಿರೋದು ಏನೂ ಇಲ್ಲ, ಮುಹೂರ್ತ ಇಡಿ. ತುಂಬಾ ಯೋಚನೆ ಮಾಡಿದೆ. ಹತ್ರದಲ್ಲೇ ಇರೋ ಒಳ್ಳೆ ಮುಹೂರ್ತ ಇದ್ರೆ ನೋಡಿ. ನಾನು ಹೇಳಬೇಕಾಗಿದ್ದನ್ನೆಲ್ಲ ಹೇಳಿದ್ದೀನಮ್ಮ. ಇಷ್ಟು ಜನ ಹೇಳ್ತಾ ಇದ್ದೀರಾ ಅಂದಮೇಲೆ ಮುಹೂರ್ತ ಇಟ್ಕೊಡ್ತೀನಮ್ಮ. ನೋಡಿಮ್ಮ, ಬರೋ ಗುರುವಾರ ಅದ್ಭುತವಾದ ಮುಹೂರ್ತ ಇದೆ. ಪುರೋಹಿತ್ರೆ, ಆ ಮುಹೂರ್ತನೇ ಕನ್ಫರ್ಮ್ ಮಾಡಿ. ಆಯ್ತಮ್ಮ. ಮಾವ, ನಮ್ಮನ್ನ ಕಾಪಾಡುವ ನಾಗದೇವತೆನೆ ನಿನ್ನೂ ಕಾಪಾಡುತ್ತೆ ಮಾವ. ಅಪ್ಪ ಅಪ್ಪ, ಎಲ್ಲ ಮುಗಿದೋಯ್ತಪ್ಪ. ನಾವು ಆಸೆ ಪಟ್ಟಿದ್ದೆಲ್ಲ ಮಣ್ಪಾಲಾಗೋಯ್ತಪ್ಪ. ಏನಾಯ್ತೋ? ರನ್ನಿಂಗ್ ರೇಸ್ ಅಲ್ಲಿ ಫಸ್ಟ್ ಪ್ರೈಸ್ ತಗೊಂಡಿರೋ ಒಂಥರ ಬಿಲ್ಡಪ್ ಕೊಡದೆ ಏನಾಯ್ತು ಅಂತ ಹೇಳು. ಭೈರವಿಗೂ ಅರ್ಜುನ್ಗೂ ಮದುವೆ ಮುಹೂರ್ತ ಫಿಕ್ಸ್ ಮಾಡಿದಾರಂತೆ. ಏನೋ ಮಾತಾಡ್ತಿದ್ಯಾ? ತಲೆಗಿಲ್ಲ ಕೆಟ್ಟಿದ್ಯೋ ನಿನ್ಗೆ? ನಿಜಾನೇ ಅಪ್ಪ. ಅಯ್ಯಮ್ಮೋ, ಮುಹೂರ್ತ ಇಟ್ಟಿದ್ದಾರೆ ಅಂದ್ರೆ ನಾಳೆನೋ ನಾಡಿದ್ದೋ ಮದ್ವೆನೂ ಆಗೋಗತ್ತೆ ರೀ. ಅಮ್ಮೋ, ಅಂದ್ರೆ ಜೀವನ ಪೂರ್ತಿ ನಾವಿಲ್ಲಿ ಈ ದರಿದ್ರದ ಕೊಂಪೆಲೆ ಕಳಿಬೇಕಾಗತ್ತಾ? ಅಂದ್ರೆ ಭೈರವಿನ್ ಮದುವೆ ಮಾಡ್ಕೊಳ್ಳೋ ಅವಕಾಶ ಇನ್ನಿಲ್ಲ ಅಂದ ಹಾಗೇನಾ ಅಮ್ಮ? ತಿನ್ನೋಕೆ ಅನ್ನ ಇಲ್ಲ ಅಂದ್ರು ಮೀಸೆಗ್ ಮಾಲಿಶ್ ಎಣ್ಣೆ ಬೇಕು ಅನ್ನೋ ಹಂಗ ಆಯ್ತು ನಿನ್ ಮಾತು. ಬದುಕಕ್ಕೆ ಬರ್ಗೆಟ್ ಕೂತಿದೀವಲ್ಲಪ್ಪ ಅಂತ ಇದ್ರೆ ಇನ್ನು ನಿನ್ ಹೆಂಡತಿ ಬೇಕೇನೋ? ಆ ಮನೇಲೆ ಇದ್ದಿದ್ರೆ ಊಟಕ್ಕೆ ಬಟ್ಟೆಗೆ ಕೊರತೆ ಇಲ್ದೇ ಇರೋ ಹಾಗಿರ್ತಿದ್ವಿ. ಇವ್ರನ್ನ ನಂಬ್ಕೊಂಡು ಬೀದಿಗೆ ಬಿದ್ವಲ್ಲೋ ದೇವ್ರೇ, ನಮ್ಮನ್ ಬಾಣ್ಲಿಂದ ತೆಗೆದು ಬೆಂಕಿಗೆ ಹಾಕ್ಬಿಟ್ರಲ್ರಿ. ಇಂಥ ದರಿದ್ರದ ಬದುಕೋಕ್ಕಿಂತ ಎಲ್ಲರೂ ಸೇರಿ ಬೆಂಕಿ ಹಚ್ಕೊಂಡು ಸಾಯೋದ್ ಮೇಲು. ಸತ್ತೋಗ ನೀನು ಸತ್ತೋಗ, ನಾನು ಸತ್ತೋಗ್ತೀನಿ. 3 ಜನನು ಬೆಂಕಿ ಹಚ್ಕೊಂಡು ಸತ್ತೋಗೋಣ. ಮೊದ್ಲು ಹೋಗಿ ಸೀಮೆಣ್ಣೆ ತಗೊಂಬ. ಹೋಗಿ ಸೀಮೆಣ್ಣೆ ತಗೊಂಬ. ಏನ್ ಮಾತಾಡ್ತಿದ್ಯಪ್ಪ? ಏನೋ ಮಾತಿನ ವರ್ಷಕ್ಕೆ ಹಾಗಂದ್ರೆ ನಿಜವಾಗ್ಲೂ ಸತ್ತೋಗೋಣ ಅಂತೀರಲ್ಲ. ನಿಮ್ಗೇನಾದ್ರೂ ಹುಚ್ಚಿಡ್ದಿದ್ಯಾ ಹೇಗೆ? ಹುಚ್ಚಲ್ಲ ಕಣೆ, ಕರೆಕ್ಟ್ ಟೈಮ್ಗೆ ಕರೆಕ್ಟ್ ಐಡಿಯಾ ಕೊಟ್ಟಿದ್ಯಾ. ಅಸ್ಲಿ ಕತೆನ ನಾನು ಈಗ ಶುರು ಮಾಡ್ತೀನಿ ನೋಡು. ಏಯ್, ಹೋಗಿ ಸೀಮೆ ಎಣ್ಣೆ ಕ್ಯಾನ್ ತಗೊಂಬಾರೋ. ಏನ್ರಿ ಆದ್ರೂ ಸೀಮೆ ಎಣ್ಣೆ ಕ್ಯಾನ್ ಅಂದ್ರೆ ಪೆಟ್ರೋಲ್ ತರೋಕ್ ಹೇಳ, ಬೇಗ ಅಂಟ್ಕೊಳ್ಳುತ್ತೆ. ಬಾಯಿ ಮುಚ್ಕೊಂಬ. ಅಪ್ಪ, ಬಾಯಿ ಮುಚ್ಕೊಂಬಾರೋ ಬೆಪ್ ನನ್ ಮಗನೇ. ಅಮ್ಮ, ಎಲ್ಲರೂ ಸ್ವಲ್ಪ ಬನ್ನಿ. ಅಮ್ಮ, ಏಯ್, ಜೋರಾಗಿ. ಅಮ್ಮ, ಅಮ್ಮ, ಬಾ ಅಮ್ಮ, ಎಲ್ಲರೂ ಒಂದ್ ಸ್ವಲ್ಪ ಹೊರಗಡೆ ಬನ್ನಿ.
ನಾಚಿಕೆ ಇಲ್ದವ್ರ ತರ ಮತ್ತೆ ಯಾಕೆ ಬಂದಿದ್ದೀರಾ? ನಿಮ್ಮನ್ ಏನು ಮಾಡದೆ ಬಿಟ್ಟೆ ಅಂತನಾ? ಮೊದ್ಲಿನಿಂದ ಹೋಗಿ. ಏನು ಹೇಳಿದ್ರೆ ಅರ್ಥ ಆಗಲ್ವಾ? ಮರ್ಯಾದೆಯಾಗಿ ಹೋಗ್ಲಿಲ್ಲ ಅಂದ್ರೆ ಕತ್ ಹಿಡಿದು ಆಚೆಗೆ ನುಗ್ಬೇಕಾಗತ್ತೆ. ಆ ಪರಿಸ್ಥಿತಿ ಬರಬಾರ್ದು ಅಂದ್ರೆ ಮೊದ್ಲು ಇಲ್ಲಿಂದ ಹೋಗಿ. ಔಟ್. ಅಪ್ಪ ಆದಿತ್ಯ, ನಮ್ಮನ್ ಹೊರಟೋಗು ಅಂತ ಹೇಳ್ತಾ ಇದೀಯಾ? ನೀನ್ ನಮ್ಮ ಅಣ್ಣನ ಮಗ ಅಂತ ಆಸೆಯಿಂದ ಬಂದ್ವಪ್ಪ. ನೀನ್ ನನ್ನ ಹೊರಗೆ ಹಾಕಿದ್ರು, ಕಪಾಳಕ್ಕೆ ಹೊಡೆದ್ರು, ನಾನ್ ನಿನ್ ಸ್ವಂತ ಸೋದರತ್ತೆ ಅನ್ನೋದನ್ನ ನೆನ್ಪಲ್ಲಿ ಇಟ್ಕೊಳಪ್ಪ. ನನ್ನ ಅಣ್ಣನ ಮಗಳು ನನ್ನ ಮನೆ ಸೊಸೆ ಆಗ್ಬೇಕು ಅನ್ನೋ ಸ್ವಾರ್ಥದಿಂದ ಭೈರವಿ ವಿಷಯದಲ್ಲಿ ತಪ್ಪು ಮಾಡಿದ್ನೇ ಹೊರತು ಇನ್ಯಾವ ತಪ್ಪು ಮಾಡಿಲ್ಲಪ್ಪ ನಾವು. ಏನಂದ್ರಿ? ತಪ್ಪು ಮಾಡಿಲ್ವಾ? ಅಜ್ಜಿಗೆ ಹೆದರ್ಸಿ ರೂಮಲ್ಲಿ ಕೂಡ ಹಾಕಿದ್ದು ತಪ್ಪಲ್ವಾ? ಬಿಡಿ ಬಿಡಿ ನನ್ನ ನನ್ನನ್ನು ಬಿಡಿ. ಒಳಗ್ ನಡಿಯ ಮುದುಕಿ. ಅಯ್ಯೋ, ಬಾಗಲ್ ತೆಗೀರಿ, ಬಾಗಲ್ ತೆಗೀರಿ. ವೀರಭದ್ರ, ಜಲಜ, ಬಾಗಲ್ ತೆಗೀರಿ, ಬಾಗಲ್ ತೆಗೀರಿ. ಹೇಳಿದ್ ಮತ್ ಕೇಳಲಿಲ್ಲ ಅಂದ್ರೆ ಎಲ್ಲರನ್ನೂ ಸಾಯಿಸ್ತೀನಿ ಅಂತ ಹೆದರ್ಸಿದ್ ತಪ್ಪಲ್ವಾ? ನಿಮ್ ಹುಡುಗರಿಂದ ನನ್ನ ಕಿಡ್ನಾಪ್ ಮಾಡಿಸಿ ನಿನ್ ಮಗನ್ನ ನನ್ನ ತಂಗಿ ಮದ್ವೆ ಮಾಡ್ಕೊಳ್ಳಿಲ್ಲ ಅಂದ್ರೆ ನನ್ನ ಸಾಯಿಸ್ತೀನಿ ಅಂತ ನನ್ನ ತಂಗಿನ ಹೆದರ್ಸಿದ್ ತಪ್ಪಲ್ವಾ? ಒಂದು ತಪ್ಪು ಮಾಡಿದ್ರೆ ಎಂತವ್ರನ್ನಾದ್ರೂ ಕ್ಷಮಿಸ್ಬಿಡ್ಬೋದು, ಆದ್ರೆ ಇಷ್ಟು ತಪ್ಪು ಮಾಡಿರೋರ್ನ ನಾನು ಕ್ಷಮಿಸಿದ್ರೆ ಅದ್ ನಾನು ಮಾಡೋ ದೊಡ್ಡ ತಪ್ಪಾಗತ್ತೆ. ನನ್ ಗಂಡ ನೀನ್ ಕಿಡ್ನಾಪ್ ಮಾಡಿದಾರೆ ಅಂತ ನೀನ್ ಅನ್ಕೊಂಡಿದ್ಯಾ? ಅದು ತಪ್ಪು. ನೀನ್ ಇನ್ಯಾರೋ ಬಂದ್ಸಿದ್ರು, ಅವರಿಂದ ನಿನ್ನನ್ ಕಾಪಾಡೋಕೆ ಇವ್ರು ನಿನ್ ಬಂದ್ಸಿದ್ರು ಅಂತ ನೀನ್ ಅರ್ಥ ಮಾಡ್ಕೋತಾ ಇಲ್ಲ ಆದಿತ್ಯ. ಈಗ ಆದಿತ್ಯನ ಕಿಡ್ನಾಪ್ ಮಾಡಿದ್ದು ನಾನೇ ಅಂತ ವೀರಭದ್ರ ಹೇಳ್ಬಿಡ್ತಾನೋ ಏನು? ಅವ್ರ ಕೈಯಿಂದ ನಿನ್ನ ಬಿಡಿಸೋಕೆ ನಿನ್ನ ಬಂಧಿಸ್ದೆ ಆದಿತ್ಯ. ಇದ್ರೂ ನನ್ನ ಮಗ ಭೈರವಿನ ಮದುವೆ ಆಗ್ಬೇಕು ಅನ್ನೋ ದುರಾಸೆಯಲ್ಲಿ ನಿನ್ನ ಬಂಧಿಸಿದ್ದು ತಪ್ಪೆ. ನನ್ ಗಂಡ ನೀವ್ ಅನ್ಕೊಂಡಷ್ಟು ಕೆಟ್ಟವ್ರೇ ಆಗಿದ್ರೆ ಇಷ್ಟೊತ್ತಿಗೆ ನೀನ್ ಸಾಯಿಸ್ಬಿಡ್ತಿದ್ರಲ್ವಾ? ಭೈರವಿ ಜೊತೆ ನನ್ನ ಮದುವೆ ಮಾಡೋಕ್ಕೋಸ್ಕರನೇ ನಮ್ಮಪ್ಪ ಹಾಗೆ ಮಾಡಿದ್ರು ಅಂತ ಅರ್ಥ ಮಾಡ್ಕೋ ಬಾವಾ. ಏಯ್, ಇವ್ರು ಮಾಡಿದ್ದು ತಪ್ಪೇ ಅಲ್ಲ ಅನ್ನೋ ಹಾಗೆ ಒಬ್ರನ್ನೊಬ್ರು ಹೇಗೆ ಸಮರ್ಥನೆ ಮಾಡ್ಕೊಳ್ತಿದ್ದಾರೆ ಅಂತ ನೋಡಿದ್ರ ಬಾವ? ಅರ್ಥ ಆಗ್ತಿದೆ. ಇವ್ರ ಮಾತನ್ನ, ಇವ್ರ ನಾಟಕನ ನಂಬೋರಿಲ್ ಯಾರೂ ಇಲ್ಲ. ನಾವು ನಾಟಕ ಆಡ್ತಾ ಇದೀವಿ ಅಂತ ಇದೆಯೇ ಹೊರತು ನಮ್ ಜೀವನದ ಬಗ್ಗೆ ಯೋಚನೆ ಮಾಡು ಆದಿತ್ಯ. ಏನ್ ಯೋಚನೆ ಮಾಡ್ಬೇಕು? ಏನ್ ಯೋಚನೆ ಮಾಡ್ಬೇಕು? ನನ್ ಗಂಡಂದು ಕಷ್ಟಪಡೋ ಜಾತಕ ಅಲ್ದೇ ಇರೋದ್ರಿಂದ ನಮ್ಮಣ್ಣ ಇಷ್ಟು ವರ್ಷ ಮನೇಲಿ ಇಟ್ಕೊಂಡು ನಮ್ಮನ್ ಯಾವ ಕಷ್ಟನೂ ಬರ್ದೇ ಇರೋ ಹಾಗೆ ಸಾಕ್ದ. ನಮ್ಮ ಅಣ್ಣನ ಜೊತೆ ತವ್ರ ಮನೆ ನೆರಳು ಬಿಟ್ರೆ ನಮಗ್ ಯಾವ ಥರದ ಆಧಾರನೂ ಇಲ್ಲ, ಬದುಕಕ್ಕೆ ಯಾವ ದಿಕ್ಕೂ ಇಲ್ಲ. ನಮ್ಮನ್ನ ಇದ್ದಕ್ಕಿದ್ದ ಹಾಗೆ ಉಟ್ಟು ಬಟ್ಟೆ ಮೇಲೆ ಆಚೆ ನೂಕ್ಬಿಟ್ರೆ ನಾವು ಹೇಗ್ ಬದುಕಬೇಕು ಆದಿತ್ಯ?
ತಡ್ಕೊಳಕ್ಕೆ ಆಗದೆ ಹೊರಗಡೆ ಎಲ್ಲೋ ಅನಾಥರ ಥರ ನರಳಿ ಸಾಯೋದಕ್ಕಿಂತ ಇಲ್ಲೇ ಸತ್ರೆ ಸ್ವಂತದವರು ಸ್ಮಶಾನಕ್ಕಾದ್ರೂ ತಗೊಂಡು ಹೋಗ್ತಾರೆ ಅನ್ನೋ ಆಸೆಯಿಂದ ಬಂದಿದ್ದೀವಿ. ಅದಕ್ಕೆ ಎಲ್ಲರೂ ಇಲ್ಲೇ ಬೆಂಕಿ ಹಚ್ಕೊಂಡು ಸಾಯೋಣ ಅಂತ ಬಂದಿದ್ದೀವಿ. ಕುರ್ರಿ. ನಿಲ್ಸಿ. ಅಮ್ಮ ನೋಡಿದ್ರ, ಹೆತ್ತು ಮಗಳು ಕಣ್ಣೆದ್ರಿಗೆ ಸಾಯ್ತಿದ್ರೆ ತಾಯಿ ಮನಸ್ಸು ಸಹಿಸ್ಕೊಳ್ಳಲ್ಲ ಅಂತ ನನಗ್ ಗೊತ್ತಮ್ಮ. ಸಾಯ್ಬೇಕು ಅನ್ಕೊಂಡಿರೋರು ಇಲ್ಲಿಗೆ ಯಾಕೆ ಬಂದು ಸಾಯ್ತಾ ಇದ್ದೀರಾ? ನಿಮ್ಮನ್ ಯಾರು ತಡಿದೇ ಇರೋ ಜಾಗಕ್ಕೆ ಹೋಗಿ ಅಥವಾ ಇನ್ನೆಲ್ಲಿಗಾದ್ರೂ ಹೋಗಿ ಸುಖವಾಗಿ ಸಾಯಿರಿ. ಹೋಗ್ರಿ. ನಾವು ಒಳ್ಳೆಯವರು ಅಂತ ಹೇಳ್ತಾ ಇಲ್ಲ, ನಮ್ ತಪ್ಪನ್ನ ಕ್ಷಮಿಸು ಅಂತ ಕೇಳಕ್ಕೂ ನಾವು ಬಂದಿಲ್ಲಮ್ಮ. ನಮ್ಮನ್ ಮನೆಯಿಂದ ಹೊರಗೆ ಹಾಕಿದ್ಮೇಲೆ ದಿಕ್ಕಿಲ್ದವ್ರ ಥರ ಬದುಕೋದು ಕಷ್ಟ ಅಂತ ಅರ್ಥ ಆಗೇ ಬಂದಿದ್ದೀವಿ. ಸಾಯೋದು ಸಾಯ್ತೀವಲ್ಲ, ದಿಕ್ಕಿಲ್ದವ್ರ ಥರ ಸಾಯೋದು ಯಾಕೆ ಅಂತ ನಮ್ಮವ್ರ ಮುಂದೆ ಸಾಯೋಣ ಅಂತ ಬಂದಿದ್ದೀವಿ. ನಮ್ಮನ್ ಸಾಯಕ್ ಬಿಡಮ್ಮ. ಸಾಯ್ಲಿ ಬಿಡಿ. ಅಯ್ಯೋ ಅಯ್ಯೋ ಅಯ್ಯಯ್ಯೋ, ಏನ್ ಮಾಡ್ತಾ ಇದ್ದೀರಮ್ಮ? ಅಯ್ಯಯ್ಯೋ, ಇದೇನಮ್ಮ ಅನ್ಯಾಯ? ಇರಿ, ಸ್ವಲ್ಪ ಸುಮ್ಮನೆ ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಾ ಇದ್ದೀರಾ ನೀವು? ಬೇಡ. ಕೃಷ್ಣಯ್ಯ ಅವರು ಈ ಊರಿಗೆ ದೊಡ್ಡ ಮನುಷ್ಯರು, ಒಳ್ಳೆ ಗುಣದವರು. ಅಂತ ಒಳ್ಳೆ ಮನುಷ್ಯನಿಗೆ ಭಾವನಾಗಿ ನೀವ್ಯಾಕೆ ಸಾಯ್ಬೇಕು? ನಾವು ಮಾಡಿ ತಪ್ಪಿಗೆ ಸಾವೇ ಸರಿಯಾದ ಶಿಕ್ಷೆ ಅಂತ ಅನ್ಕೊಂಡ್ವಿ, ಅದಕ್ಕೆ ಸತ್ತು ಹೋಗ್ತಾ ಇದೀವಿ. ದೇವರಂತ ಕೃಷ್ಣಯ್ಯ ಅವರು ತಪ್ಪು ಮಾಡಿದವರು ಶಿಕ್ಷೆ ಕೊಡ್ತಾ ಇದ್ರೆ ಹೊರತು ಯಾರಿಗೂ ಸಾಯಿರಿ ಅಂತ ಹೇಳ್ತಿರ್ಲಿಲ್ಲಮ್ಮ. ನೀವು ಸತ್ತು ನಮ್ ಕೃಷ್ಣಯ್ಯನ ಆತ್ಮಕ್ಕೆ ಶಾಂತಿ ಸಿಗದೆ ಇರೋ ಹಾಗೆ ಮಾಡ್ಬೇಕು ಅನ್ಕೊಂಡಿದ್ದೀರಾ? ನೀವು ಸತ್ರು, ಇವ್ರು ಸತ್ರು, ಯಾರಿಗೂ ಯಾವ ತರದ ನಷ್ಟನೂ ಇಲ್ಲ. ನಿಮ್ ಮನೆಯವರು ಈ ರೀತಿ ದಿಕ್ಕಿಲ್ದೆ ಸತ್ರೆ ಅದು ನಿಮ್ಮ ಕುಟುಂಬಕ್ಕೆ, ನಿಮ್ ತಂದೆ ಸಂಪಾದನೆ ಮಾಡಿರೋ ಕೀರ್ತಿ ಪ್ರತಿಷ್ಠೆಗೆ ಕೆಟ್ಟ ಹೆಸರು ತಂದಾಗಲ್ವಾ? ಅವ್ರು ಯೋಚನೆ ಮಾಡದೇ ಇದ್ರು ನೀವಾದ್ರೂ ಯೋಚನೆ ಮಾಡ್ಬೇಕಲ್ವಾ? ಯೋಚನೆ ಮಾಡಿರೋದಕ್ಕೆ, ಮಾಡಿದ ತಪ್ಪಿಗೆ ಅವರು ನಾಚಿಕೆಯಿಂದ ತಲೆ ಎತ್ತೋಕಾಗ್ತಿಲ್ಲ. ನನ್ ಗಂಡ ಬದಲಾಗಿರೋದಕ್ಕೆ ನಮ್ಮವ್ರ ಕಾಲ್ ಹಿಡಿದು ಕ್ಷಮಿಸು ಅಂತ ಕೇಳ್ಬೇಕು ಅಂತ ಅನ್ಕೊಂಡಿದೀವಿ. ಅವ್ರು ಕ್ಷಮಿಸಲ್ಲ ಅಂತ ಗೊತ್ತಿರೋದಕ್ಕೆ ಎಲ್ಲರೂ ಸೇರಿ ಸಾಯ್ಬೇಕು ಅಂತ ತೀರ್ಮಾನ ಮಾಡಿದೀವಿ. ಅಕ್ಕ ಜೊತೆಲಿ ಹುಟ್ಟಿದವಳು, ನೀನಾದ್ರೂ ನಮ್ಮನ್ನ ಅರ್ಥ ಮಾಡ್ಕೋ ಅಕ್ಕ.
ಅವ್ರೇನಾದ್ರೂ ಮಾಡಬಾರದು ಮಾಡ್ಕೊಂಡ್ರೆ ವಿಧವೆ ಆಗಿ ಬದುಕೋಕ್ ಇಷ್ಟ ಇಲ್ದೆ ನನ್ ಗಂಡನ್ ಜೊತೆ ನಾನು ಸಾಯೋಕ್ ಸಿದ್ಧವಾಗಿದ್ದೀನಕ್ಕ. ಮಾಡಿದ ತಪ್ಪು ಅಂತ ಅರ್ಥ ಮಾಡ್ಕೊಂಡಿದ್ದಾರೆ. ಅವರು ಜೀವನದಲ್ಲಿ ಇನ್ಯಾವ ತಪ್ಪು ಮಾಡಲ್ಲ ಅಕ್ಕ. ಅಕ್ಕ ನೀನಾದ್ರೂ ಅರ್ಥ ಮಾಡ್ಕೋ ಅಕ್ಕ. ನಿನ್ ಮಗನ್ಗೂ ಭೈರವಿಗೂ ಮದುವೆ ಮುಹೂರ್ತ ಇಟ್ಟಿದ್ದಾರೆ ಅಂತ ಗೊತ್ತಾಗಿ ಅವ್ರು ಎಷ್ಟು ಖುಷಿ ಪಟ್ರು ಅಂತ ನಿಂಗ್ ಗೊತ್ತಿಲ್ಲ ಅಕ್ಕ. ನಮ್ ಕೈಯಾರೆ ಅಕ್ಷತೆ ಹಾಕಿ ಅವ್ರಿಗೆ ಆಶೀರ್ವಾದ ಮಾಡೋ ಅದೃಷ್ಟನಾದ್ರೂ ಕೊಡಕ್ಕ. ನಮ್ಮನ್ ಕ್ಷಮಿಸ್ಬಿಡು ಅಕ್ಕ. ಅಕ್ಕ 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 ನಮ್ಮನ್ ಕ್ಷಮಿಸ್ಬಿಡು ಅಕ್ಕ. ಅಕ್ಕ ಪ್ಲೀಸ್ ಅಕ್ಕ ನಮ್ಮನ್ ಕ್ಷಮಿಸ್ಬಿಡು ಅಕ್ಕ. ಅಕ್ಕ ನಿಮ್ಮ ಜೊತೆಲಿ ಹುಟ್ಟಿದವ್ರನ್ನೇ ನೀವು ಕ್ಷಮಿಸ್ಲಿಲ್ಲ ಅಂದ್ರೆ ಇನ್ಯಾರು ಕ್ಷಮಿಸ್ತಾರಮ್ಮ? ಮನೆಯಲ್ಲಿ ಶುಭ ಕಾರ್ಯ ನಡೆಯುವಾಗ ನನ್ನ ತಂಗಿ ದೂರದಲ್ಲಿರೋದು ನನಗೂ ಬೇಜಾರಂತಾನೆ ಅನ್ಸುತ್ತೆ. ಎದ್ದೇಳು ಜಲ್ಜಾ. ಅತ್ತೆ, ನೀವ್ ಇವ್ರನ್ನ ನಂಬೇಡಿ. ದೊಡ್ಡೋರು ಚಿಕ್ಕವರು, ಹೆಣ್ಣು ಗಂಡು, ಅತ್ತೆ ಸೋದ್ರು ಸೊಸೆ ಸೋದ್ರು ಅಳಿಯ ಅನ್ನೋ ಪ್ರೇಮ ಅಭಿಮಾನ ಆಗ್ಲಿ ಕನಿಕರ ಆಗ್ಲಿ ಇವರಿಗಿಲ್ಲ. ಇವ್ರನ್ನ ನಂಬಿ ಮನೇಲಿ ಇಟ್ಕೊಂಡ್ರೆ ಅಪಾಯನ ಮನೆ ಕರ್ಕೊಂಡ್ ಬಂದಂಗಾಗುತ್ತೆ. ನೀನು ಇವ್ರ ಮೇಲೆ ಕನಿಕರ ತೋರಿಸ್ಬೇಡ. ಹೌದಮ್ಮ, ಇವ್ರು ಮಾಡಿದ ಕೆಟ್ಟ ಕೆಲಸ ಗೊತ್ತಾದ ಮೇಲೂ ಕೂಡ ಇವರು ಬದಲಾಗಿದ್ದಾರೆ ಅನ್ಕೊಳ್ಳೋದು ಮೂರ್ಖತನ ಆಗುತ್ತೆ. ಇವ್ರು ಮಾಡಿದ ಕುತಂತ್ರಗಳನ್ನ ಕಣ್ಣಾರೆ ನೋಡಿದ ಮೇಲೂ ಕೂಡ ಇವ್ರನ್ನ ಕ್ಷಮಿಸೋದು ಅಂದ್ರೆ ಇವರಿಗೆ ಮತ್ತೆ ಕೆಟ್ಟ ಕೆಲಸ ಮಾಡೋದಕ್ಕೆ ಅವಕಾಶ ಕೊಟ್ಟ ಹಾಗಾಗತ್ತಮ್ಮ. ಅಪ್ಪ ಅರ್ಜುನ್, ನಾವು ತಪ್ಪು ಮಾಡಿರೋದ್ರಿಂದ ಯಾರು ಏನಂದ್ರು ತಲೆ ತೆಗ್ಸೋದು ಬಿಟ್ರೆ ಬಾಯಿ ಬಿಟ್ಟು ಉತ್ತರ ಹೇಳೋ ಪರಿಸ್ಥಿತಿ ಅಲ್ಲ ನಮ್ದು. ಅನ್ನೋ ಸ್ಥಾನದಲ್ಲಿ ನೀವಿದ್ದೀರ, ಅನ್ನಿಸ್ಕೊಳ್ಳೋ ದುಸ್ಥಿತಿಲಿ ನಾವಿದ್ದೀವಿ. ನೀನ್ ಮೊಸಳೆ ಕಣ್ಣೀರ್ ನೋಡಿ ಕರ್ಗ್ ಹೋಗೋರು ಯಾರು ಇಲ್ಲ ಇಲ್ಲಿ. ಅಮ್ಮ, ಅಮ್ಮನೂ ಇಲ್ಲ ಗಿಮ್ಮನೂ ಇಲ್ಲ. ಬಾಯಿ ಮುಚ್ಕೊಂಡು ಹೊರಟು ಹೋಗಿ ಇಲ್ಲಿಂದ. ಶಕುಂತಲಾ, ಇವ್ರ ವಿಷಯದಲ್ಲಿ ನೀನ್ ಜಾಸ್ತಿ ಸ್ಪಂದಿಸೋದು ಕರುಣೆ ತೋರಿಸೋ ಅಗತ್ಯ ಇಲ್ಲ. ಇವ್ರು ಮಾಡಿರೋ ತಪ್ಪಿಗೆ ಪಶ್ಚಾತ್ತಾಪ ಪಡೋರಲ್ಲ. ಅವಕಾಶ ನೋಡ್ಕೊಂಡು ಹೊಡೆಯೋಂಥವ್ರು. ಇವ್ರೆಂಥವ್ರು ಅನ್ನೋದು ಎಲ್ರಿಗಿಂತ ಚೆನ್ನಾಗಿ ನನಗ್ ಗೊತ್ತು.